ಬಾಲಕಿಯರ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರುಘಾ ಶ್ರೀಗಳು ನಿರ್ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪು ಪ್ರಕಟಿಸಿದೆ. ಚಿತ್ರದುರ್ಗದ 2ನೇ ಅಪರ ಮತ್ತು ಜಿಲ್ಲಾ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡಿದೆ. ಇಬ್ಬರು ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಮುರುಘಾ ಶ್ರೀಗಳ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿರುತ್ತೆ. ವಾದ ಪ್ರತಿವಾದ ಮುಗಿದಿದ ಬಳಿಕ ಈಗ ಕೋರ್ಟ್ ಅಂತಿಮ ತೀರ್ಪನ್ನ ಪ್ರಕಟ ಮಾಡಿದೆ. ಚಿತ್ರದುರ್ಗ ಮಠಕ್ಕೆ ತೆರಳದೆ ದಾವಣಗೆರೆಗೆ ಶ್ರೀಗಳು ತೆರಳಿದ್ದಾರೆ. ತೀರ್ಪು ಬಂದ ಬಳಿಕ ಇವತ್ತು ಇಡೀ ದೇಶದ ಚಿತ್ತ ಕೋರ್ಟ್ನತ್ತ ಇತ್ತು. ಮುರುಘಾ ಶ್ರೀಗಳ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಲಯ ಏನ್ ತೀರ್ಪನ್ನ ಕೊಡಬಹುದು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇತ್ತು. ದೋಷಿನ ನಿರ್ದೋಷಿನ ಅಂತ ಹೇಳಿ ಈಗ ಕೋರ್ಟ್ ನಿರ್ದೋಷಿ ಅಂತ ಹೇಳಿ ಮುರುಘಾ ಶ್ರೀಗಳಿಗೆ ತೀರ್ಪನ್ನ ಪ್ರಕಟಿಸಿದೆ. ಮುರುಘಾ ಶ್ರೀಗಳು ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಈ ಪೋಕ್ಸೋ ಕೇಸ್ನಲ್ಲಿ ಖುಲಾಸೆಯಾಗಿದ್ದಾರೆ. ಚಿತ್ರದುರ್ಗ ಮಠಕ್ಕೆ ತೆರಳದೆ ಈಗ ದಾವಣಗೆರೆಗೆ ಶ್ರೀಗಳು ತೆರಳಿದ್ದಾರೆ. ಯಾಕಂದ್ರೆ ಚಿತ್ರದುರ್ಗಕ್ಕೆ ನಿರ್ಬಂಧ ಇರೋದ್ರಿಂದ ಹಾಗಾಗಿ ಚಿತ್ರದುರ್ಗಕ್ಕೆ ತೆರಳದೆ ದಾವಣಗೆರೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಶ್ರೀಗಳು. ಶಾಖಾ ಮಠಕ್ಕೆ ಸ್ವಾಮೀಜಿಗಳು ಹೋಗಿದ್ದಾರೆ. ಇವತ್ತು ಕೋರ್ಟ್ನಲ್ಲಿ ಜಸ್ಟ್ ಆದೇಶ ಇತ್ತು ಅಷ್ಟೇ. ತೀರ್ಪು ಏನಾಗುತ್ತೆ, ದೋಷಿನ ನಿರ್ದೋಷಿನ ಅನ್ನುವಂಥದ್ದಷ್ಟೇ ಈಗ ಕೋರ್ಟ್ ಹೇಳಿರುವಂಥದ್ದು. ಹಾಗಾಗಿ ಇವತ್ತು ಈ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಿದ್ರು. A1 ಮುರುಘಾಶ್ರೀ, A2 ವಾರ್ಡನ್ ರಶ್ಮಿ, A3 ಬಸವಾದಿತ್ಯ, A4 ಪರಮಶಿವಯ್ಯ, A5 ವಕೀಲ ಗಂಗಾಧರಯ್ಯ, A6 ಮುರುಘಾಶ್ರೀ ಸಹಾಯಕ ಮಹಾಲಿಂಗ, A7 ಅಡುಗೆ ಭಟ್ಟ ಕರಿಬಸಪ್ಪ ವಿರುದ್ಧ ಕೇಸ್ ದಾಖಲಾಗಿತ್ತು. ಇವರೆಲ್ಲರೂ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿತ್ತು. ಬಟ್ ಈಗ ಈ ಒಂದು ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗಳು ನಿರ್ದೋಷಿ ಅಂತ ಹೇಳಿ ಆರೋಪ ಮುಕ್ತರಾಗಿ ಹೊರ ಬಂದಿದ್ದಾರೆ. ಈಗ ತೀರ್ಪು ನೀಡಿದೆ ಮುರುಘಾ ಶರಣರಿಗೆ ಮತ್ತು ಅವರ ಜೊತೆ ಇದ್ದಂಥ 12 ಆರೋಪಿಗಳಿಗೆ ಪ್ರಕರಣದಿಂದ ಬಿಡುಗಡೆಗೊಳಿಸಿದೆ, ದೋಷಮುಕ್ತರಾಗಿದ್ದಾರೆ. ಇಷ್ಟು ನಾವು ಸದ್ಯಕ್ಕೆ ತಮ್ಮ ಮುಂದೆ ಹಂಚಿಕೊಳ್ತಾ ಇರುವಂಥ ವಿಚಾರ. ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ. ಈ ಪ್ರಕರಣವನ್ನು ಈ ಹಂತಕ್ಕೆ ತಂದು ಅವರ ಬಿಡುಗಡೆಯನ್ನು ಮಾಡಲಿಕ್ಕೆ ಕಾಯವಾಚ ಪರಿಶ್ರಮ ಪಟ್ಟಂಥ ನಮ್ಮ ಹಿರಿಯ ವಕೀಲರು ಸಿ ನಾಗೇಶ್ ಅವರು ಪ್ರಾತಸ್ಮರಣೀಯರು. ಮತ್ತು ನಮ್ಮನ್ನು ಈ ಪ್ರಕರಣಕ್ಕೆ ಕರೆತಂದಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂಥ ವಸ್ತ್ರಮಠವರೆಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಈ ಪ್ರಕರಣ ಆರಂಭವಾದಾಗಿಂದ ಕಡೆಯವರೆಗೂ ಕೂಡ ತಮ್ಮ ಮಠವನ್ನು ಕೈಬಿಟ್ಟು ಪ್ರತಿನಿತ್ಯ ಪ್ರಕರಣಕ್ಕೋಸ್ಕರ ವ್ಯವಸ್ಥೆಗಳನ್ನು ಮಾಡಿ ಓಡಾಡಿದಂಥ ಬಸವಪ್ರಭು ಸ್ವಾಮಿಗಳನ್ನು ನಾವು ನೆನೀತೇವೆ. ಇದೆಲ್ಲದಕ್ಕೆ ಕಾರಣ ಮೂಲವಾಗಿ ನಮ್ಮ ಮುರುಗೇಶ, ಕರ್ತು ಮುರುಗೇಶನಿಗೆ ಜಯವಾಗಲಿ, ಯಡಿಯೂರು ಸಿದ್ಧಲಿಂಗೇಶ್ವರರು ಮತ್ತು ನೊಣವಿನಕೆರೆ ಅಜ್ಜಯ್ಯನವರ ಆಶೀರ್ವಾದ ಮತ್ತು ಅಶರೀರ ಜಗದ್ಗುರು ವೀರಗಂಗಾಧರ ಭಗವತ್ಪಾದರ ಆಶೀರ್ವಾದದಿಂದ ಇವತ್ತು ನಾವು ಪ್ರಕರಣವನ್ನು ಸುಖಾಂತ್ಯ ಕಂಡಿದ್ದೇವೆ. ಒಳ್ಳೆಯದಾಗಲಿ. ಮುಂದಿನ ದಿನಗಳು ಮುರುಘಾ ಮಠಕ್ಕೆ ಒಳ್ಳೆಯದನ್ನು ತರಲಿ. ಈ ಜಿಲ್ಲೆಯಲ್ಲಿ ನಾನು ಇಷ್ಟನ್ನು ಹೇಳೋದಕ್ಕೆ ನಾನು ಬಯಸ್ತೀನಿ. ಅಂಶಗಳನ್ನು ನಂತರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಲಾಗುತ್ತೆ. ಈಗ ಸದ್ಯಕ್ಕೆ ತೀರ್ಪಿನ ಪ್ರತಿಯನ್ನು ನಾವು ಓದಬೇಕು. ಸುದೀರ್ಘವಾದಂಥ ತೀರ್ಪು ಪ್ರಕಟ ಆಗಿದೆ. ಪ್ರತಿಯೊಂದು ಅಂಶಗಳ ಬಗ್ಗೆ ನಮ್ಮ ಹಿರಿಯ ವಕೀಲರಾದಂಥ ನಾಗೇಶ್ ಸರ್ ಅವರು ಎಲ್ಲ ವಿಚಾರಗಳ ಕುರಿತು ಸಮಗ್ರವಾಗಿ ಆರ್ಗ್ಯುಮೆಂಟನ್ನು ಮಂಡಿಸಿದ್ದರು. ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ತೀರ್ಪಿನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು ಕಂಡು ಬರ್ತಾ ಇದೆ. ಹಾಗಾಗಿ ಅದನ್ನು ನಂತರದ ದಿನಗಳಲ್ಲಿ ಮರುದಿನ ಅದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂಥ ವಿಸ್ತೃತವಾದಂಥ ಪತ್ರಿಕಾಗೋಷ್ಠಿಯನ್ನು ಮಠದ ವತಿಯಿಂದ ಮಾಡಲಾಗುತ್ತೆ. ಜಿಲ್ಲೆಗೆ ನಿರ್ಬಂಧ ಇತ್ತು ಸರ್. ಜಿಲ್ಲಾ ನಿರ್ಬಂಧ ಏನಿದೆಯಲ್ಲ ಅದು ಈಗ ಸರ್ ಅದು ಯಾವುದ್ರ ಬಗ್ಗೆಯೂ ಈಗ ಸದ್ಯ ಕಮೆಂಟ್ ಮಾಡಲ್ಲ. ಸ್ವಾಮೀಜಿಯವರಿಗೆ ಇವತ್ತು ಸಂಜೆ ಶಿವಯೋಗಿ ಆಶ್ರಮದಲ್ಲಿ ವಿಶೇಷ ಪೂಜೆಯನ್ನು ಜಯದೇವ ಜಗದ್ಗುರುಗಳ ಸನ್ನಿಧಾನದಲ್ಲಿ ಅಲ್ಲಿ ಗದ್ದಿಗೆಯಲ್ಲಿ ಏರ್ಪಡಿಸಲಾಗಿದೆ. ಹಾಗೆ ಅಲ್ಲೇ ಇರುವಂತಹ ಅಥಣಿ ಶಿವಯೋಗಿಗಳ ಗದ್ದಿಗೆಯಲ್ಲಿ ವಿಶೇಷವಾದ ಪೂಜೆ ಇದೆ. ಅಲ್ಲಿ ದಾವಣಗೆರೆಯಲ್ಲಿ ಮತ್ತು ಸುತ್ತಮುತ್ತಲ ಭಕ್ತರು ಅಲ್ಲಿ ಸೇರಿದ್ದಾರೆ. ನಾಳೆ ಅವ್ರಿಗೊಂದು ಚಿಕ್ಕ ವೈದ್ಯಕೀಯ ತಪಾಸಣೆ ಕೂಡ ಇದೆ. ಅವರು ಹಲವು ದಿವಸಗಳಿಂದ ಅನಾರೋಗ್ಯ ಪೀಡಿತರಾಗಿದ್ದರು. ಅದೆಲ್ಲ ಆದ ನಂತರ ಮುಂದಿನ ದಿನಗಳಲ್ಲಿ ತಮಗೆಲ್ಲರಿಗೂ ತಿಳಿಸಿ ತಮ್ಮ ಸಹಕಾರದೊಂದಿಗೆ ಮತ್ತೆ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಮುರುಘಾ ಮಠದ ಪರವಾಗಿ ಸಿದ್ಧರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ತೀರ್ಪಿತ್ತು. ಇವತ್ತು ಕೋರ್ಟ್ನಲ್ಲಿ ಜಸ್ಟ್ ತೀರ್ಪನ್ನು ಪ್ರಕಟಿಸುವ ಪ್ರಕ್ರಿಯೆ ಮಾತ್ರ ನಡೀತಾ, ಜೊತೆಗೆ ಈಗ ತೀರ್ಪು ಪ್ರಕಟಿಸಿದ ಬಳಿಕ
ಸ್ವಾಮೀಜಿಗಳು ಎಲ್ಲಿಗೆ ಪ್ರಯಾಣ ಬೆಳೆಸಿದ್ದಾರೆ, ಜೊತೆಗೆ ಚಿತ್ರದುರ್ಗಕ್ಕೆ ನಿರ್ಬಂಧ ಇರೋದ್ರಿಂದ ಯಾವಾಗ ಸಡಿಲ ಆಗುವಂತಹ ಸಾಧ್ಯತೆ ಇದೆ? ಚೈತ್ರ ಏನು 2022 ದಿನಾಂಕ ಆಗಸ್ಟ್ ನಲ್ಲಿ ಏನು ಚಿತ್ರದುರ್ಗದ ಪ್ರತಿಷ್ಠಿತ ಮಠ ಮುರುಘಾ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ ಬಾಲಕಿಯರ ಮೇಲಿನ ದೌರ್ಜನ್ಯ ಅಂದ್ರೆ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಚಿತ್ರದುರ್ಗದ 2ನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಸುದೀರ್ಘ ವಿಚಾರಣೆ ನಡೆದಿದ್ದು, ವಾದ ಪ್ರತಿವಾದಗಳನ್ನ ಆಲಿಸುವಂತ ನ್ಯಾಯಾಧೀಶರು ಇವತ್ತು ತೀರ್ಪನ್ನ ಪ್ರಕಟ ಮಾಡಿ ಅವರನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಏನು ಅವ್ರ ಮೇಲೆ ದಾಖಲಾಗಿದ್ದಂತ ಮೊದಲನೇ ಪೋಕ್ಸೋ ಪ್ರಕರಣ ಇದೆ, ಅದರಲ್ಲಿ ಎ ಮತ್ತು ಬಿ 2 ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿತ್ತು. 2 ಪ್ರಕರಣದಲ್ಲೂ ಕೂಡ ಅವರನ್ನ ನಿರ್ದೋಷಿ ಅನ್ನುವಂಥದ್ದು ಕೇಸನ್ನ ಖುಲಾಸೆ ಮಾಡಿ ಆದೇಶವನ್ನ ಮಾಡಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತೀರ್ಪಿನ ಪ್ರತಿ ಯಾರಿಗೂ ಕೂಡ ಲಭ್ಯವಾಗಿಲ್ಲ. ಆ ತೀರ್ಪಿನಲ್ಲಿ ಯಾವ ಕಾರಣಕ್ಕೆ ಇವರಿಗೆ ನಿರ್ದೋಷಿ ಎನ್ನುವಂತಹ ಆದೇಶವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಯಾವ ವಕೀಲರಿಗೂ ಕೂಡ ಸಿಕ್ಕಿಲ್ಲ. ಅದನ್ನ ಪಡೆದ ನಂತರದಲ್ಲಿ ಅದನ್ನ ಸುದೀರ್ಘವಾಗಿ ಓದಿ ಎಲ್ರಿಗೂ ಕೂಡ ತಿಳಿಸಲಾಗುತ್ತೆ ಅನ್ನುವಂತ ಮಾಹಿತಿಯನ್ನ ಅವರ ಪರವಾದ ವಕೀಲರು KBK ಸ್ವಾಮಿ ಅವರು ಮಾಧ್ಯಮಗಳಿಗೆ ನೀಡಿರ್ತಕ್ಕಂಥದ್ದು. ಈಗ ಏನು ಬಿಡುಗಡೆ ಆದಂತ ಸಂದರ್ಭದಲ್ಲಿ ಏನು ಕೋರ್ಟ್ನಿಂದ ಹೊರಗಡೆ ಬರ್ತಾ ಇದ್ದಂಗೆನೆ ಅವರ ಆಪ್ತರು ಕೂಡ ಖುಷಿಯನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿಂದ ನೇರವಾಗಿ ಅವರು ದಾವಣಗೆರೆ ವಿರಕ್ತ ಮಠಕ್ಕೆ ತೆರಳಿರ್ತಕ್ಕಂಥದ್ದು. ಅಲ್ಲಿ ಕರ್ತೃಗದ್ದಿಗೆಯನ್ನ ಪೂಜೆಯನ್ನ ಮಾಡುವಂಥದ್ದು, ಮತ್ತೆ ಆ ಮಠದ ಭಕ್ತರ ಜೊತೆಗೆ ಒಂದು ಸಭೆ ಇದೆ ಅನ್ನುವಂತ ಮಾಹಿತಿಯನ್ನ ಕೂಡ ಈಗ ವಕೀಲರು ಹೇಳಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಅವರು ಏನು ಜಿಲ್ಲೆಗೆ ನಿರ್ಬಂಧ ಏನಿತ್ತು, ಯಾವುದೇ ಕಾರಣಕ್ಕೂ ಜಿಲ್ಲೆಗೆ ಪ್ರವೇಶ ಮಾಡದಂತೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ವಿಷಯ ಏನು ಕೋರ್ಟ್ನ ತೀರ್ಪು ಯಾವ ಉಲ್ಲೇಖಗಳನ್ನ ಮಾಡಿ ಆದೇಶವನ್ನ ಮಾಡಿದೆ ಅನ್ನುವಂಥದ್ದು ಈವರೆಗೂ ಕೂಡ ಗೊತ್ತಾಗದೇ ಇರೋದ್ರಿಂದ ನಾಳೆ ತೀರ್ಪಿನ ಪ್ರತಿ ಸಿಕ್ಕ ಬಳಿಕ ಅದರ ತಿಳಿದಿದೆ. ಚೈತ್ರ, ವಿನಾಯಕ್, ಈಗ ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗಳು ನಿರ್ದೋಷಿ ಆಗ್ತಾರೆ ಅಂತ ಹೇಳಿ ವಿಶ್ವಾಸ ಇತ್ತ, ಜೊತೆಗೆ ಮೈಸೂರಿನ ಒಡನಾಡಿ ಸಂಸ್ಥೆ ಸಾಕಷ್ಟು ಕಸರತ್ತನ್ನ ಕೂಡ ನಡೆಸಿತ್ತು. 2 ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನುವಂಥದ್ದು ಪ್ರೂವ್ ಆಗಬೇಕು ಅಂತ ಹೇಳಿ ಸಾಕಷ್ಟು ಎಫರ್ಟ್ ಹಾಕಿದ್ರು. ಬಟ್ ಈಗ ತೀರ್ಪು ಕೊಟ್ಟಿದೆಯಲ್ಲ ಕೋರ್ಟ್, ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿತ್ತು? ಸದ್ಯ ಈವರೆಗೂ ಕೂಡ ಏನು ಆ ಬಾಲಕಿಯರ ಮೇಲೆ ನಡೆದಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರು ಸ್ಟ್ಯಾನ್ಲಿ ಹಾಗೂ ಪರಶುರಾಮ್ ಅವರು ಕೂಡ ಸಾಕಷ್ಟು ಕೋರ್ಟ್ಗೆ ದಾಖಲೆಗಳನ್ನ ಒದಗಿಸುವಂತದ್ದು ಮತ್ತು ಸ್ಟೇಟ್ಮೆಂಟ್ ಗಳನ್ನ ನೀಡುವಂತ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ರು. ಜೊತೆಗೆ ಅವ್ರ ಪರವಾದಂತ ವಕೀಲರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಕೂಡ ಅವ್ರ ಪರವಾಗಿ ಸಾಕಷ್ಟು ವಾದಗಳನ್ನ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸರಿಯಾದ ಸಾಕ್ಷಿದ ಆಧಾರಗಳನ್ನ ಮೂಲಕ ಅವ್ರಿಗೆ ವಾದವನ್ನ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಹೋರಾಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿವರೆಗೂ ಏನು ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಎಲ್ಲಾ ಪ್ರತಿವಾದಗಳನ್ನ ಆಲಿಸುವಂತ ಕೋರ್ಟ್ ಈಗ ನಿರ್ದೋಷಿ ಎನ್ನುವಂತಹ ಅಂದ್ರೆ ಮುರುಘಾ ಸೇರಿದಂತೆ ಉಳಿದ ಲೇಡಿ ವಾರ್ಡನ್ ರಶ್ಮಿ ಹಾಗೂ ಪರಮಶಿವ ಅವ್ರಿಗೂ ಕೂಡ ಬಿಡುಗಡೆ ಮಾಡಿ ಕಳಿಸಿರುವಂತದ್ದು. ವಿನಾಯಕ್, ಈಗ ಮುರುಘಾಶ್ರೀ ಮೇಲೆ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿತ್ತು. ಈಗ ಒಂದು ಪೋಕ್ಸೋ ಕೇಸು ಜೊತೆಗೆ ಇನ್ನೊಂದು ಪ್ರಕರಣ. ಈಗ ಪೋಕ್ಸೋ ಕೇಸ್ನಲ್ಲೇನೋ ಮುರುಘಾಶ್ರೀಗಳು ನಿರ್ದೋಷಿ ಅಂತ ಹೇಳಿ ಆರೋಪ ಮುಕ್ತರಾಗಿ ಹೊರಗೆ ಬಂದಿದ್ದಾರೆ. ಮತ್ತೊಂದು ಪ್ರಕರಣದ ತನಿಖೆ ಯಾವ ಹಂತದಲ್ಲಿದೆ? ಸೊ ವಿಚಾರಣೆ ಮಾಡೋದಕ್ಕೆ ಶುರು ಮಾಡಿದಾರಾ? ಸೊ ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್? ಸದ್ಯ ಏನು ಮುರುಘಾಶ್ರೀಗಳ ಮೇಲೆ ದಾಖಲಾಗಿದ್ದಂಥದ್ದು 2 ಪೋಕ್ಸೋ ಪ್ರಕರಣಗಳು ದಾಖಲಾಗಿತ್ತು. ಅದರಲ್ಲಿ ಸೆಪ್ಟೆಂಬರ್ 22 ಆ ದಿನಾಂಕದಂದು ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಅದಾದ ಬಳಿಕ ಎರಡನೇ ಪೋಕ್ಸೋ ಪ್ರಕರಣ ಕೂಡ ದಾಖಲಾಯಿತು. ಆ ಪ್ರಕರಣದ ವಿಚಾರಣೆ ಅಂತ ನಡೆಯುವಂತ ಸಂದರ್ಭದಲ್ಲಿ ಆ ವಿಚಾರಣೆಗೆ ಹೈಕೋರ್ಟ್ ಅಲ್ಲಿ ತಡೆ ಇರೋದ್ರಿಂದ ಈಗ ಮೊದಲನೇ ಕೇಸ್ ವಿಚಾರಣೆ ನಡೆದು ಸಾಕ್ಷಿ ವಿಚಾರಣೆಗಳೆಲ್ಲ ನಡೆದು ಈಗ ತೀರ್ಪು ಬಂದಿರತಕ್ಕಂಥದ್ದು. 2ನೇ ಪ್ರಕರಣ ಏನಿದೆ ಆ ಪ್ರಕರಣ ಇನ್ನೂ ಕೂಡ ಸ್ಟೇ ಇರೋದ್ರಿಂದ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವುದೇ ಬೆಳವಣಿಗೆಗಳು ಕೂಡ ಎಲ್ಲಿವರೆಗೂ ಆಗಿಲ್ಲ. ಚೈತ್ರ, ವಿನಾಯಕ್, ಈಗ ಚಿತ್ರದುರ್ಗಕ್ಕೆ ನಿರ್ಬಂಧ ಇದೆಯಲ್ಲ, ಸೊ ಚಿತ್ರದುರ್ಗಕ್ಕೆ ಭೇಟಿ ಕೊಡಬೇಕು ಅಂತ ಹೇಳಿದ್ರು ಕೂಡ ಕಾನೂನು ಪ್ರಕ್ರಿಯೆಗಳನ್ನ ಅಲ್ಲಿ ಫಾಲೋ ಮಾಡಬೇಕಾಗತ್ತಾ? ಸೊ ಅದಕ್ಕೂ ಕೂಡ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತಾ? ಅದಾದ ಬಳಿಕ ಚಿತ್ರದುರ್ಗಕ್ಕೆ ಶ್ರೀಗಳು ಭೇಟಿ ಕೊಡ್ಬೋದಾ? ಸದ್ಯ ಈಗಿರುವ ಮಾಹಿತಿಯ ಆಧಾರದ ಮೇಲೆ ಹೇಳೋದಾದ್ರೆ ಏನು ಕೋರ್ಟ್ ತೀರ್ಪು ನೀಡಿದೆ, ಈ ಕೋರ್ಟ್ನ ತೀರ್ಪು ಸದ್ಯ ಮುರುಘಾಶ್ರೀ ಈ ಪ್ರಕರಣದಲ್ಲಿ ನಿರ್ದೋಷಿ ಅನ್ನುವಂತ ಮಾಹಿತಿಯನ್ನ ಮಾತ್ರ ಹೇಳಿದೆ. ಆದ್ರೆ ಈವರೆಗೂ ಕೂಡ ಏನು ಅವರು ಹೇಳಿದ್ದಾರೆ, ಕೋರ್ಟ್ನ ತೀರ್ಪಿನ ವಿಷಯ ಬಂದಿದೆ, ಆ ಪ್ರಕರಣದಲ್ಲಿ ಎಲ್ಲೂ ಕೂಡ ಅವರು ಮಠಕ್ಕೆ ಬರಬೇಕು ಬರಬಾರ್ದು ಅನ್ನುವಂತ ವಿಚಾರವನ್ನು ಉಲ್ಲೇಖ ಮಾಡಿಲ್ಲ. ಹಾಗಾಗಿ ಅದಿನ್ನೂ ಕೂಡ ಆರ್ಡರ್ ಕಾಪಿ ಬಂದಾದ್ಮೇಲೆ ತಿಳಿದಿದೆ. ಚಿತ್ರ, ಓಕೆ, ಥ್ಯಾಂಕ್ ಯು ವಿನಾಯಕ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಟ್ಟಾರೆಯಾಗಿ ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗಳು ಈಗ ನಿರ್ದೋಷಿ ಅಂತ ಹೇಳಿ ಆರೋಪ ಮುಕ್ತರಾಗಿ ಹೊರಗೆ ಬಂದಿದ್ದಾರೆ.
ಈ ಮೈಸೂರಿನ ಒಡನಾಡಿ ಸಂಸ್ಥೆಯಂತೂ ಇಬ್ಬರು ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ಆ ಇಬ್ಬರು ಬಾಲಕಿಯರ ಬೆನ್ನಿಗೆ ನಿಂತಿತ್ತು ಒಡನಾಡಿ ಸಂಸ್ಥೆ. ಬಟ್ ಈಗ ಎಲ್ಲೋ ಒಂದ್ ಕಡೆ ಈ ಪೋಕ್ಸೋ ಕೇಸಿನ ಒಂದು ತೀರ್ಪನ್ನ ಅವರು ನಿರೀಕ್ಷೆ ಮಾಡಿರ್ಲಿಲ್ವಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಒಂದೊಂದು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ರು, ಜೊತೆಗೆ ಸಾಕಷ್ಟು ಸಾಕ್ಷ್ಯಗಳನ್ನ ಕೂಡ ಸಬ್ಮಿಟ್ ಮಾಡಲಾಗಿತ್ತು. ಜೊತೆಗೆ ಪೊಲೀಸರು ಕೂಡ ಹಂತ ಹಂತವಾಗಿ ತನಿಖೆಯನ್ನ ಮಾಡ್ತಾ ಬಂದಿದ್ರು. ಯಾಕಂದ್ರೆ 2022 ಆಗಸ್ಟ್ರಲ್ಲಿ ದಾಖಲಾಗಿದ್ದಂತಹ ಒಂದು ಪ್ರಕರಣ ಇದು. ಅದಾದ ಬಳಿಕ ಅದೇ ವರ್ಷದಲ್ಲಿ ಅಕ್ಟೋಬರ್ನಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗುತ್ತೆ. ಸೊ ಹಾಗಾಗಿ 2 ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿತ್ತು. ಆ ಒಂದು ಈಗ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಪ್ರತ್ಯೇಕವಾಗಿ ಆರೋಪಿಗಳನ್ನ ಮೆನ್ಷನ್ ಮಾಡಿ, ಜೊತೆಗೆ ಇಬ್ಬರು ಬಾಲಕಿಯರಿಗೆ, ಅಪ್ರಾಪ್ತ ಬಾಲಕಿಯರಿಗೆ ಅವರು ಲೈಂಗಿಕ ದೌರ್ಜನ್ಯವನ್ನ ನೀಡಿದ್ದಾರೆ ಅಂತ ಹೇಳಿ ಪ್ರಕರಣ ಇತ್ತು. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಮುರುಘಾಶ್ರೀ ಅವರು ನಿರ್ದೋಷಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಮತ್ತೊಂದು ಪ್ರಕರಣ ಇದೆಯಲ್ಲ, ಆ ಒಂದು ಪ್ರಕರಣ ಈಗ ವಿಚಾರಣೆ ಆಗಬೇಕು.